ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ನನಗೊಂದು ವಾಟ್ಸಪ್ ಮೆಸೇಜ್ ಬಂದಿದೆ. 16/4/1988 12:20 ಚಿನ್ನಸ್ವಾಮಿ ಅಂತೇಳಿ ಮೈಸೂರಿನಿಂದ. ಇವರಿಗೆ ನನ್ನ ಜೀವನದ ಭವಿಷ್ಯವನ್ನು ತಿಳಿಸಿಕೊಡಿ, ತುಂಬ ನೊಂದಿದ್ದೇನೆ ಅನ್ನುವಂಥದ್ದು ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ 16/4/1988 12:20 ಮಧ್ಯಾಹ್ನ ರೇವತಿ ನಕ್ಷತ್ರ ಅನ್ನುವಂಥದ್ದು ಬರುತ್ತದೆ. ರೇವತಿ ನಕ್ಷತ್ರ ದಿನದ ಮಹಾ ನಕ್ಷತ್ರ ಆಗಿದ್ರೂ ಕೂಡ ಆ ದಿನದಲ್ಲಿ ಅಮಾವಾಸ್ಯೆ ಅನ್ನುವಂಥದ್ದು ಇದೆ ಮತ್ತು ಜನನ ಆಗಿರುವಂತಹ ದಿನ. ಅಮಾವಾಸ್ಯೆನಲ್ಲಿ ಹುಟ್ಟಿದಂತಹ ಎಲ್ಲಾ ಮಕ್ಕಳಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಬಟ್ ಜನರ ವಾಡಿಕೆನಲ್ಲಿ ಪ್ರತಿ ಒಬ್ರನ್ನಲ್ಲೂ ಕೂಡ ಅಮಾವಾಸ್ಯೆನಲ್ಲಿ ಜನನ ಆದ್ರೆ ಸಮಸ್ಯೆಗಳು ಅಂತ. ಅಕ್ಷರ ಸಹ ಈ ಮಗುವಿಗೆ ಸಮಸ್ಯೆಗಳು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಪಂಚಾಂಗ ತೋರಿಸ್ಕೊಡ್ತಾ ಇದೆ, ಜಾತಕ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ ನೋಡಿ. ಈ ದಿನ ಡೇಟ್ಗೆ ಅಂದ್ರೆ ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರದ ಮಗು ಹುಟ್ಟಿದಾಗ್ಲಿಂದ 16 ವರ್ಷಗಳವರೆಗೂ ಕೂಡ ಆ ತಂದೆ ತಾಯಿಯಿಂದ ಆಗಿರ್ಬೋದು, ಕುಲ ದೇವರಿಂದ ಆಗಿರ್ಬೋದು ಮತ್ತು ಇಷ್ಟ ದೇವರಿಂದ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ನಷ್ಟಗಳು ಮತ್ತು ಈ ಮಗು ಜನನದಿಂದ ತಂದೆ ಸತ್ತಿದ್ದಾರೆ ಮತ್ತು ಕುಟುಂಬದಲ್ಲಿ ಎಲ್ಲ ಆರ್ಥಿಕವಾಗಿ ಇರುವಂತಹ ಬಲಗಳು ಎಲ್ಲವನ್ನೂ ಕೂಡ ನಶಿಸಿ ಹೋಗಿದೆ. ತನಗೆ ತಾನೇ 16 ವರ್ಷಗಳ ನಂತರ ಎಲ್ಲವನ್ನೂ ಕೂಡ ಒಳಿತಾಗ್ತಾ ಇದ್ದಾವೆ, ಒಳ್ಳೇದು ಅನುಕೂಲ, ಇನ್ನೇನು ಸಕ್ಸಸ್ ಆಗ್ತೀವಿ, ಲೈಫ್ ಟರ್ನಿಂಗ್ ಪಾಯಿಂಟ್ ಅನ್ಕೊಳ್ಳುವಷ್ಟು ಟೈಮ್ಗೆ ಅಂದ್ರೆ 24 ವಯಸ್ಸು ಬಂದಾಗ ಆಟೋಮೆಟಿಕ್ ಆಗಿ ಮತ್ತೆ ಇವನಿಗೆ ಆಕ್ಸಿಡೆಂಟ್ ಆಗುತ್ತದೆ. ಆಕ್ಸಿಡೆಂಟ್ ಆಗಿ ಕಾಲೇ ಕಳ್ಕೊಳ್ಳುವಂತಹ ನಷ್ಟಗಳು ಅನ್ನುವಂಥದ್ದು ಬಂದ್ರೂ ಕೂಡ ಸಮಯ ಸಂದರ್ಭನೋ ಪೂರ್ವಜನ್ಮದ ಪುಣ್ಯನೋ ಹೇಗೋ ಆ ಸಮಸ್ಯೆಯನ್ನು ಆ ಕಟಕವನ್ನು ತಪ್ಪಿಸಿಕೊಂಡು ಮತ್ತೆ ಚೇತರಿಸಿಕೊಂಡು ಎಲ್ಲವನ್ನೂ ನೀಗಿಸ್ಕೊಂಡು ಬರ್ತಾ ಇದ್ದಾರೆ. ಅನುಕೂಲ ಅನ್ನುವಂಥದ್ದು ಆಗ್ತಾ ಇದ್ದಾವೆ. ಮತ್ತೆ ತನಗೆ ಅರಿವಿಲ್ದಿರನೆ 29ನೇ ವಯಸ್ಸಿಗೆ ಕಾಲಿಡ್ತಾರೆ. ಕಾಲಿಟ್ಟ ತಕ್ಷಣ ಹಣಕಾಸಿನಲ್ಲಿ ಸಂಪೂರ್ಣವಾಗಿ ನಷ್ಟವನ್ನು ಆಗಿ ಬಿಸ್ನೆಸ್ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ಕಳ್ಕೊಂಡು ಸ್ನೇಹಿತರು ಅಂದ್ರೆ ಸಹಪಾಠಿಗಳಿಂದನೇ ಸಮಸ್ಯೆಗಳು ಅನ್ನುವಂಥದ್ದು ಬಂದಿರುವಂತಹದ್ದು ಕೂಡ ಇದಾವೆ. ಹೀಗಾಗಿ ಮನನೊಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲಾ ತರದಲ್ಲೂ ಕೂಡ ಸಮಸ್ಯೆ ಆಗಿ ಜೀವನದಲ್ಲಿ ಜಿಗುಪ್ಸೆ ಅನ್ನುವಂಥದ್ದು ಬಂದು ಮತ್ತು ಎಲ್ಲವನ್ನು ಕೂಡ ಕಳ್ಕೊಂಡು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಭಗವಂತನ ಮೊರೆ ಹೋಗ್ತಾನೆ. ತದನಂತರನೇ ಎಲ್ಲವನ್ನು ಕೂಡ ಗುರುವಿನ ಆಜ್ಞೆಯಂತೆ ಎಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಮತ್ತೆ 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 ರಿಕವರ್ ಆಗ್ತಾನೆ. ಮನೆ ಕುಟುಂಬವನ್ನೆಲ್ಲವನ್ನು ಕೂಡ ತನ್ನ ಮನೆಯಲ್ಲೇ ಇರುವಂತಹ ತಮ್ಮನಿಗೂ ಮತ್ತು ತಂಗಿಗೂ ಕೂಡ ಮದುವೆ ಮಾಡುವಂತಹ ಯೋಗ ಬಲವನ್ನು ಕೂಡ ಈ ಜಾತಕದಿಂದನೇ ಬರುತ್ತದೆ. ಇಷ್ಟೆಲ್ಲನೂ ಕೂಡ ಆಗ್ತಾ ಇದ್ರು ಕೂಡ ಯೋಗ ಬಲ ಚೆನ್ನಾಗಿದ್ರು ಕೂಡ ತನಗೆ ಇವಾಗ 38 ವರ್ಷ ಆಗ್ತಾ ಇದೆ. 38 ವರ್ಷ ಆದ್ರೂ ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ, ಹಣೆ ಬರಹ ಅನ್ನುವಂಥದ್ದೇ ಸರಿ ಇಲ್ಲ ಮತ್ತು ವ್ಯವಹಾರ ಭೂಮಿ ವಿಚಾರದಿಂದನೂ ಕೂಡ ಸಮಸ್ಯೆಗಳು, ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಅನ್ನುವಂಥದ್ದು ಬಂದಿದ್ರು ಕೂಡ ಸಾಲ ಬಾಧೆಯಿಂದ ಮತ್ತೆ ಎಲ್ಲವನ್ನೂ ಕೂಡ ಕಳ್ಕೊಳ್ಳುವಂತಹ ನಷ್ಟ ಅನ್ನುವಂಥದ್ದು ಆಗ್ತಾ ಇದ್ದಾವೆ. ತನಗೆ ಮದುವೆ ಆಗಿಲ್ಲ, ತಂಗಿಗೆ ಮದುವೆ ಮಾಡಿದ್ದಾನೆ, ಇನ್ನೊಬ್ಬ ತಮ್ಮನಿಗೆ ಮದುವೆ ಮಾಡಬೇಕು ಮತ್ತು ತನಗೆ ಮದುವೆ ಆಗಿಲ್ಲ ಅನ್ನುವಂತಹ ಕೊರಗು, ಮನೆ ಕುಟುಂಬದವರಿಂದವರು ಕೂಡ ಮತ್ತು ಸ್ವಂತದವರಿಂದನೂ ಕೂಡ ಮಾನಾಪಮಾನಗಳು ಹೆಚ್ಚು ಆಗ್ತಾ ಇದ್ದಾವೆ. ಇಷ್ಟೆಲ್ಲ ಸಮಸ್ಯೆಗಳು ಹೇಗಾಗ್ತಾ ಇದ್ದಾವೆ ಅಂದ್ರೆ ಜನ್ಮ ದಿನಾಂಕನೇ ಕಾರಣನ, ಅಮಾವಾಸ್ಯೆನಲ್ಲಿ ಹುಟ್ಟಿದ್ದಕ್ಕೇನೆ ಪ್ರಾರಬ್ಧನ ಮತ್ತು ರಾಶಿ ನಕ್ಷತ್ರಗಳ ದಿಂದ ಫಲಾಫಲಗಳ ನೋವನ್ನು ಅನುಭವಿಸ್ತಾ ಇದ್ದಾರ. ಹೇಗೆ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಜನ್ಮ ದಿನಾಂಕದಲ್ಲಿ ಆಗಿರುವಂತಹ ಜನನ ಕಾಲದ ಗಳಿಗೆ ಮತ್ತು ವಿಗಳಿಗೆ ಅನ್ನುವಂಥದ್ದು ಏನು ಬರುತ್ತದೋ ಅದು ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮಗು ಹುಟ್ಟಿದ 11 ತಿಂಗಳ ಒಳಗಡೆ ಆಗಿನೇ ಅಂದ್ರೆ 1 ವರ್ಷಗಳ ಒಳಗಡೆ ಆಗಿನೇ ಅದನ್ನ ಪರಿಹಾರ ಮಾರ್ಗ ಅನ್ನುವಂಥದ್ದು ಜನ್ಮ ಲಗ್ನ ದೋಷ ಅನ್ನುವಂಥದ್ದು ಮಾಡ್ಕೋಬೇಕಾಗುತ್ತದೆ. ಮಾಡ್ಕೊಳ್ದೆ ಹೋದಾಗ ಈ ಇಷ್ಟೆಲ್ಲಾ ಸಮಸ್ಯೆಗಳನ್ನು ಕೂಡ ಅನುಭವಿಸಲೇಬೇಕಾಗುತ್ತದೆ. ಮತ್ತು ಇವಾಗ್ಲೂ ಕೂಡ ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಇನ್ನೂ ಪರಿಹಾರ ಮಾಡಿಕೊಂಡಿಲ್ಲ. ಆದ ಕಾರಣದಿಂದ ಇದನ್ನ ಪರಿಹಾರ ಮಾಡಲೇಬೇಕಾಗುತ್ತದೆ. ಜನ್ಮ ರಾಶಿ ನಕ್ಷತ್ರಗಳಲ್ಲೇ ತೋರಿಸುತ್ತದೆ ನಿಮಗೆ ಜೀವನದುದ್ದಕ್ಕೂ ಕೂಡ ನರಕವನ್ನು ಅನುಭವಿಸ್ತೀರಾ ಅಂತ ಅಂದ್ಬಿಟ್ಟು. ಆದ ಕಾರಣದಿಂದ ಬೀಸೋದನ್ನ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸು ಅಂತ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದು ಸುಲಭವಾದ ಮೂಲವಾದ ಮಾರ್ಗ ಮತ್ತು ಪರಿಹಾರ ಮಾರ್ಗ ಅನ್ನುವಂಥದ್ದು ಪೂಜಾ ಪುನಸ್ಕಾರಗಳು, ಹಬ್ಬ ಹರಿದಿನಗಳಲ್ಲಿ ಮಾಡಲೇಬೇಕಾದಂತಹ ಕೆಲವು ಸಂಪ್ರದಾಯಗಳು ಅನ್ನು ಪಾಲನೆ ಮಾಡಬೇಕಾಗುತ್ತದೆ. ಮತ್ತು ತನ್ನದೇ ಆದಂತಹ ಕರ್ಮವನ್ನು ಕಳೆದುಕೊಳ್ಳುವುದಕ್ಕೆ
ಜನ್ಮ ಲಗ್ನ ದೋಷ ಅನ್ನುವಂಥದ್ದು ಪರಿಹಾರ ಅನ್ನುವಂಥದ್ದು ಮಾಡಿಕೊಡ್ತೀವಿ. ಸಂಪೂರ್ಣವಾಗಿ ಮಾಡಿಸ್ಕೊಂಡಾಗ ಎಲ್ಲ ಪರಿಹಾರಕ್ಕೂ ಕೂಡ ಮಾರ್ಗದರ್ಶನ. ಚಿನ್ನಸ್ವಾಮಿ ಅವರೇ, ನಾನು ಹೇಳಿದ್ದು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸಾಧ್ಯವಾದಷ್ಟು ನಿಮ್ಮ ಗುರುಗಳು ಯಾರಿದಾರೋ ಅಥವಾ ನಿಮ್ಮ ಕುಲದೇವರ ದೇವಸ್ಥಾನ ಯಾವುದಿದೆಯೋ ಅಲ್ಲಿ ಭೇಟಿಯಾಗಿ ಆದಷ್ಟು ಗುರುವಿನ ಆಜ್ಞೆಯಂತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳಿಸ್ಕೊಡ್ತಾರೆ. ನಾನು ತಿಳಿಸ್ಕೊಟ್ಟಿದ್ದೀನಿ. ಪರಿಹಾರ ಆಗುತ್ತದೆ. ಒಳ್ಳೇದಾಗಲಿ. ನಿಮಗೆ ಆಗ್ತಾ ಇರುವಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅಡೆತಡೆಗಳಿಗೂ ಕೂಡ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇವೆಲ್ಲವನ್ನೂ ಕೂಡ ನೀವು ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಜರುಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ.